ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿ.ಡಿ. ರಾಜೇಗೌಡ ಅವರು ಕಿಗ್ಗಾ ಹೋಬಳಿಯ ನೂತನ ನಾಡ ಕಚೇರಿ ಕಾರ್ಯಾರಂಭಕ್ಕೆ ಅಧಿಕೃತ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಶೃಂಗೇರಿ ತಾಲೂಕಿನ ಬೆಳ್ಳಂದೂರು ಗ್ರಾಮದ ಸರ್ವೆ ನಂಬರ್ 293ರ ವ್ಯಾಪ್ತಿಯ 9 ಮಂದಿ ಫಲಾನುಭವಿಗಳಿಗೆ ಕಂದಾಯ ಗ್ರಾಮ ನಿವೇಶನ ಸೆಕ್ಷನ್ ಡಿ ಅಡಿಯಲ್ಲಿ ಹಕ್ಕು ಪತ್ರಗಳನ್ನು ವಿತರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ, ರೈತರ ವಿಧವಾ ವೇತನ, ನಿರ್ಗತಿಕ ವಿಧವಾ ವೇತನ ಮತ್ತು ಅಂಗವಿಕಲ ವೇತನ ಯೋಜನೆಗಳ ಫಲಾನುಭವಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಗ್ರಾಮೀಣ ಭಾಗದ ಜನರಿಗೆ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಎಂಬ ಉದ್ದೇಶದಿಂದ ಆಡಳಿತವು ಕಾರ್ಯನಿರ್ವಹಿಸುತ್ತಿದೆ ಎಂದು ಶಾಸಕ ಟಿ.ಡಿ. ರಾಜೇಗೌಡರು ಹೇಳಿಕೆಯನ್ನು ನೀಡಿದರು. ನಾಡ ಕಚೇರಿ ಆರಂಭದಿಂದ ಕಿಗ್ಗಾ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾರ್ವಜನಿಕರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಹಣಿ, ಭೂ ದಾಖಲೆ ಸೇರಿದಂತೆ ವಿವಿಧ ಕಂದಾಯ ಸೇವೆಗಳು ಸ್ಥಳೀಯ ಮಟ್ಟದಲ್ಲಿ ಸುಲಭವಾಗಿ ಲಭ್ಯವಾಗಲಿದ್ದು ದೂರ ಪ್ರಯಾಣದ ತೊಂದರೆ ತಪ್ಪಲಿದೆ ಅಂತ ತಿಳಿಸಿದರು. ನಾಡ ಕಚೇರಿ ಉದ್ಘಾಟನೆ ಒಂದು ಲೋಕಾರ್ಪಣೆ ಕಾರ್ಯಾರಂಭ ಕಂದಾಯ ಉಪಗ್ರಾಮ ಮತ್ತು ಕಂದಾಯ ಗ್ರಾಮದಲ್ಲಿ ಏನು ಇಡೀ ರಾಜ್ಯಾದ್ಯಂತ ಸನ್ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಕ್ಷೇತ್ರದ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರು, ಜೊತೆಗೆ ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತರುವಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಅನೇಕ ಏನು ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ವಸತಿ ರೈತರಿಗೆ, ಭೂಮಿ ಇಲ್ದಿದ್ದಂಥ ಬಡವರಿಗೆ, ನಿವೇಶನ ಇಲ್ದಿದ್ದಂಥವರಿಗೆ ನಿವೇಶನ ಕೊಡುವಂಥ ಒಂದು ಏನು ಕಾರ್ಯಚಟುವಟಿಕೆಗೆ ಸಮರೋಪಾದಿಯಲ್ಲಿ ಕಾರ್ಯಾರಂಭವನ್ನು ಪ್ರಾರಂಭ ಮಾಡಿದರೋ ಕೃಷ್ಣ ಬೈರೇಗೌಡರ ಒಂದು ನೇತೃತ್ವದ ಸರ್ಕಾರ ಇವತ್ತು ಅನೇಕ ಜನಪರಗಳ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಹಕ್ಕುಪತ್ರ ವಿತರಣೆ, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಮತ್ತು ಕಂದಾಯ ಗ್ರಾಮಗಳಲ್ಲಿ ಹಕ್ಕುಪತ್ರ ಕೊಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಪ್ಪ, ಎನ್ನಾರ್ಪುರ, ಶೃಂಗೇರಿ ನಾವು ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ವಿಶೇಷವಾಗಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ಆಗುವಂತಹ ತೊಂದರೆಗಳು. ಈಗಾಗಲೇ ಅದಕ್ಕೆಲ್ಲ ಒಂದು ಸುಸಜ್ಜಿತವಾದಂಥ ಒಂದು ತಾಲೂಕು ಮಿನಿ ವಿಧಾನಸೌಧ, ನಾಡು ಕಚೇರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಇವುಗಳಿಂದ ಮತ್ತು ಕಂದಾಯ ಇಲಾಖೆಯಿಂದ, ಅರಣ್ಯ ಇಲಾಖೆಗಳಿಂದ ಆಗಬೇಕಾದಂಥ ಕೆಲಸಗಳು. ಇವತ್ತು ಲಕ್ಷಾಂತರ ಜನ ತಮ್ಮ ಬದುಕಿಗೋಸ್ಕರ ಹಕ್ಕುಪತ್ರಕ್ಕೆ, ನಿವೇಶನ ರೈತರಿಗೆ ನಿವೇಶನಕ್ಕೆ ಅರ್ಜಿ ಕೊಟ್ಕೊಂಡು ಕಾಯ್ತಾ ಇದ್ವಿ. ಪೋಡಿ ಆಗುವಂಥದ್ದಕ್ಕೆ ಮತ್ತು ಈ ಸ್ವತ್ತುಗಳಿರ್ಬೋದು ಅಥವಾ ನಮ್ಮ ಪೋಡಿ ಮಾಡುವಂಥದ್ದು ಇರ್ಬೋದು, ಎಲ್ಲ ಕಾಯ್ತಾ ಇದ್ದೀವಿ. ಕೃಷ್ಣ ಬೈರೇಗೌಡರು ಬಂದ ಮೇಲೆ ಭಾಳಷ್ಟು ಸುಧಾರಣೆಗಳನ್ನು ಅವ್ರು ತಂದಿದ್ದಾರೆ. ಕೆಲವೇ ದಿನಗಳಲ್ಲಿ ಮತ್ತೆ 30 ಜನರಿಗೆ ಶೃಂಗೇರಿನಲ್ಲಿ ಹಕ್ಕುಪತ್ರ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಇವತ್ತು ಕೊಪ್ಪದಲ್ಲಿ ಕೊಟ್ಟಿದ್ದೀವಿ, ಮೊನ್ನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಎನ್ನಾರ್ಪುರದಲ್ಲಿ ಕೊಟ್ಟಿದ್ದೀವಿ, ಇನ್ನು ಕೆಲವೇ ದಿನಗಳಲ್ಲಿ ಕಾಂಡ್ಯದಲ್ಲಿ ಮೊನ್ನೆ ಕೊಟ್ಟಿದ್ದೀವಿ. ಹೀಗೆ ಹಕ್ಕುಪತ್ರ ಕೊಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಇವತ್ತು ಸುಮಾರು ಜಂಟಿ ಸರ್ವೆ ಆಗ್ತಾ ಇದೆ, ಯಾರಿಗೂ ಗೊತ್ತಿಲ್ಲ. ನಿಮಗೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಎರಡೂ ಸೇರಿ ಜಂಟಿ ಸರ್ವೆ ಆಗ್ತಾ ಇದೆ. ನನ್ನ ಪ್ರಕಾರ ಸುಮಾರು 100ರಿಂದ 120 ಗ್ರಾಮಗಳು ಕೊಪ್ಪ, ಎನ್ನಾಪುರ, ಶೃಂಗೇರಿ, ಕಾಂಡ್ಯ ಒಳಗೊಂಡಂತೆ ಇವತ್ತು ಜಂಟಿ ಸರ್ವೆ ಆಗಿದೆ.
ನಾನಿನ್ನು ಕೆಲವೇ ದಿನಗಳಲ್ಲಿ ಕೊಪ್ಪದ DFO ಅವರ ಕಚೇರಿನಲ್ಲಿ ಪ್ರತಿಯೊಂದು ಅಕ್ರಮ ಸಕ್ರಮ ಸದಸ್ಯರುಗಳನ್ನ ಸ್ವಲ್ಪ ಕಂದಾಯ ಇಲಾಖೆಯ ಬಗ್ಗೆ ಒಂದಷ್ಟು ಜ್ಞಾನ ಇದ್ದಂಥ ನಮ್ಮ ಮುಖಂಡರುಗಳನ್ನು ಕರೆದು ಒಂದು ಸಭೆಯನ್ನು ಮಾಡ್ತಾ ಇದ್ವಿ ಸದ್ಯದಲ್ಲೇ. ಅಲ್ಲಿ ತಾವುಗಳಿರ್ತೀರಿ, ಸ್ವಲ್ಪ ಅನುಭವಿ ಕಂದಾಯ ಇಲಾಖೆಯಲ್ಲಿ ಅನುಭವ ಇರುವಂಥವರು, ಅಕ್ರಮ ಸಕ್ರಮ ಅಧ್ಯಕ್ಷರು ಸದಸ್ಯರುಗಳಿರ್ತಾರೆ, ಅರಣ್ಯ ಇಲಾಖೆಯ ಅಧಿಕಾರಿಗಳಿರ್ತಾರೆ, ಕಂದಾಯ ಇಲಾಖೆಯ ಅಧಿಕಾರಿಗಳಿರ್ತಾರೆ. ಅವ್ರ ಸಮಕ್ಷಮದಲ್ಲಿ ನಿಮಗೆ ಸರ್ವೆ ಯಾವ ರೀತಿ ಮಾಡಿದ್ದಾರೆ, ಏನೇನು ಗುರುತುಗಳನ್ನು ನಾವು ಮಾಡಿದ್ದೀವಿ ಅನ್ನೋದನ್ನು ಸಂಪೂರ್ಣ ನಿಮಗೆ ವಿವರಣೆ ಕೊಟ್ಟು, ಅಲ್ಲೇನಾದ್ರು ಲೋಪ ಇದ್ದರೆ ನಿಮ್ಮ ಮಾತನ್ನು ಮುಖಾಂತರ ಅದನ್ನು ಕೇಳಿ ಸರಿಪಡಿಸುವಂಥ ಕೆಲಸಗಳನ್ನು ಮಾಡುವಂಥ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದೆ. ಅದನ್ನು ಕೆಲವೇ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ಶಾಶ್ವತವಾಗಿ ಈ ಮೊನ್ನೆ ಈಗ ಒಂದು 5-6 ತಿಂಗಳಲ್ಲಿ ದುಡ್ಡು ಇಸ್ಕೊಂಡೋಗಿ ಪತ್ರ ಕೊಟ್ಟರಲ್ಲ ತಹಸೀಲ್ದಾರರು, ಕೇಸಾಗಿ ಜೈಲಿಗೆ ಹೋಗಿ ಸಸ್ಪೆಂಡು ಆಗಿ ಹೋದ ಆ ಥರದ ಹಕ್ಕುಪತ್ರ ಕೊಡಲ್ಲ ನಾವು, ಅಂತ ಒಂದೊಂದು ಹಕ್ಕುಪತ್ರ ಕೊಡಲ್ಲ. ಕೊಡೋದು ತಡಾದರೂ ಪರವಾಗಿಲ್ಲ, ನಿಮಗೆ ಒಂದ್ಸರಿ ಇವತ್ತು ನಾವೇನು ಹಕ್ಕುಪತ್ರ ಕೊಡ್ತೀವಿ ಕಂದಾಯ ಗ್ರಾಮದಲ್ಲಿ, ಈ ಸ್ವತ್ತು ನಿಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಈ ಸ್ವತ್ತು ಹಕ್ಕುಪತ್ರ, ಇದು 3 ಕೊಡ್ತೀವಿ. ಇದು ನಿಮಗೆ ಶಾಶ್ವತ ದಾಖಲೆ. ಇದ್ರ ಮೇಲೆ ನೀವು ಸಾಲ ಮಾಡ್ಬೋದು, ಮನೆ ಕಟ್ಬೋದು, ಕೃಷಿ ಚಟುವಟಿಕೆಗೆ ಬಳಸ್ಬೋದು, ಏನೇನು ಬೇಕಾದ್ರೂ ಮಾಡ್ಬೋದು. ಇದನ್ನು ಯಾರೂ ನಿಮಗೆ ಮುಟ್ಟಕ್ಕಾಗಲ್ಲ, ಪಕ್ಕಾ ದಾಖಲೆ. ಆ ಹಕ್ಕುಪತ್ರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರದ ನೋಂದಣಿ ಶುಲ್ಕ ಇರ್ತದೆ. ಅದು ಸುಮಾರು 800ರಿಂದ ಆ ಜಾಗದ ವಿಸ್ತೀರ್ಣ ಒಳಗಂಟಾಗೆ ಒಂದು 2,000 ರೂಪಾಯಿವರೆಗೂ ಇರ್ಬೋದು ವ್ಯತ್ಯಾಸ. ಅದು ಸರ್ಕಾರಕ್ಕೆ ಹೋಗೋವಂಥದ್ದು, ಯಾವ ಅಧಿಕಾರಿಗಳಿಗೆ ₹1 ಹೋಗೋ ಅಂಥದ್ದಲ್ಲ. ₹1 ಲಂಚ ತಗೊಂಡಂಗೆ ನಿಮ್ಗೆ ಹಕ್ಕುಪತ್ರ ಕೊಡುವಂಥದ್ದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾವೆ. ಇನ್ನು ಮುಂದೆ ಜಂಟಿ ಸರ್ವೆ ಆದಮೇಲೆ ಅವೆಲ್ಲವನ್ನೂ ಕೊಡುವಂಥ ಕೆಲಸ ಮಾಡ್ತೀವಿ. ಎಲ್ಲ ನೀವೆಲ್ಲ 1,50,000, 2-3 ಲಕ್ಷ ದುಡ್ಡು ಕೊಟ್ಟು ಹಕ್ಕುಪತ್ರ ತಗೊಂಡಿದ್ದೀರಲ್ಲ, ಅವೆಲ್ಲ ವಜಾ ಆಗಿದ್ದಾವೆ ಬಹುತೇಕ ಹಕ್ಕುಪತ್ರಗಳು. ಇದೇ ರೀತಿ ಇದೆಷ್ಟು ವರ್ಷ ಆಯಿತು ನಾಡು ಕಚೇರಿ ಭಾಳಷ್ಟು ಜನ ಅಧಿಕಾರ ನಡೆಸೋದ್ರು. ಕಿಗ್ಗಾದಲ್ಲಿ ನಾಡು ಕಚೇರಿನೇ ಇರಲಿಲ್ಲ, ಹರಿಹರಪುರದಲ್ಲಿ ನಾಡು ಕಚೇರಿ ಬಿದ್ದೋಗಿತ್ತು, ಜೈಪುರದಲ್ಲಿ ನಾಡು ಕಚೇರಿ ಬಿದ್ದೋಗಿತ್ತು, ಖಾಂಡ್ಯದಲ್ಲಿ ಇರಲಿಲ್ಲ, ಬಾಳೆಹೊನ್ನೂರಲ್ಲಿ ಇರಲಿಲ್ಲ. 4 ಇದೇ ರೀತಿಯ ಇದಕ್ಕಿಂತಲೂ ಕೆಲವು ಇನ್ನೂ ಉತ್ತಮ ರೀತಿಯಲ್ಲಿ ಕಟ್ಟಡಗಳನ್ನು ಕಟ್ಟಿ ಹೊತ್ತು ನಿಮಗೆ ಲೋಕಾರ್ಪಣೆ ಮಾಡಿಕೊಟ್ಟಿದ್ದಾವೆ. ಇದಿಷ್ಟೆಲ್ಲ ಸುಂದರವಾಗಿ ಮೂಡಿ ಬರೋದಕ್ಕೆ ಸಂಜೋಗು, ಲಿಖಿತಾ ಮೋಹನು, ನಮ್ಮ ಕಟಾರಿಯಾ ಸಾಹೇಬರು, ಮೀನಾ ನಾಗರಾಜ್, ಇವನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅವರೆಲ್ಲ ಕೂತು ಚರ್ಚೆ ಮಾಡಿ ಇವಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಮಾಡಿಕೊಟ್ಟು ಇದಕ್ಕೆ ಸಾರ್ಥಕತೆ ಬರಬೇಕಲ್ಲ. ಇದಕ್ಕೆ ಸಾರ್ಥಕತೆ ಬರಬೇಕಾದ್ರೆ ಕಂದಾಯ ಇಲಾಖೆಯ ಒಬ್ಬ ಕ್ಲಾರಿಕರಿಂದ ಹಿಡಿದು, ಒಬ್ಬ ವಿಲೇಜ್ ಅಕೌಂಟಿಂದ ಹಿಡಿದು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರಿಂದ ಹಿಡಿದು, ತಹಸೀಲ್ದಾರ್ದ ಹಿಡಿದು, ಅರಣ್ಯ ಇಲಾಖೆಯಲ್ಲಿ ಏನೇನು ನ್ಯೂನ್ಯತೆಗಳಿದ್ದಾವೆ ಅದನ್ನೆಲ್ಲದನ್ನು ಅವರೊಂದು ಚರ್ಚೆ ಮಾಡಿ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹಕ್ಕುಪತ್ರ ಕೊಟ್ಟಾಗ ಮಾತ್ರ ಈ ಕಟ್ಟಡಕ್ಕೂ ಗೌರವ ಬರ್ತದೆ, ಅದಕ್ಕೆ ಸಾರ್ಥಕತೆ ಬರ್ತದೆ. ಇಲ್ಲಿ ಏನು ಪ್ರಯೋಜನ ಕಟ್ಟಡ ಕಟ್ಟಿ? ಹಾಗಾಗಿ ಇವತ್ತಿಂದಲೇ ಅದಕ್ಕೆ ಕಾರ್ಯಾರಂಭ ಅಂತ ಹೇಳಿದ್ದು ನಾನು, ಉದ್ಘಾಟನೆ ಆಗಿದೆ, ಮನೆ ಮುಖ್ಯಮಂತ್ರಿಗಳು ಮಾಡಿಬಿಟ್ಟಿದ್ದಾರೆ. ಕಾರ್ಯಾರಂಭ ಮಾಡಿ ನಾನು ಬಂದು ಮಾಡ್ತೀನಿ ಅನ್ನೋ ಉದ್ದೇಶ ಇವತ್ತಿಂದ ಕೆಲಸ ಪ್ರಾರಂಭ ಆಗಬೇಕು, ಮನೆ ಒಳಗೆ ಕೂರೋದಲ್ಲ. ನೀವು ಒಳ್ಳೆ ಕೆಲಸ ಮಾಡಿದಾಗ ನಿಮಗೆ ಆ ಜನರ ಆಶೀರ್ವಾದ, ಶುಭ ಹಾರೈಕೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಅದು ಒಳ್ಳೇದಾಗ್ತದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅನೂಪ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಹೆಚ್, ಅಕ್ರಮ ಸಕ್ರಮ ಸಮಿತಿ ತಾಲೂಕು ಅಧ್ಯಕ್ಷ ರಮೇಶ್ ಭಟ್, ತ್ರಿವೇಣಿ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯ ದಿನೇಶ್ ಹೆಗ್ಡೆ ಹಾಗೂ ರಮೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.